ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಇವತ್ತು ನಾನು ನಿಮ್ಗೆ ಶೇಂಗಾ ಉಂಡೆ ಮಾಡೋದು ತೋರಿಸ್ತೇನೆ ರೀ. ಜಾಸ್ತಿ ನಾವು ಶೇಂಗಾ ಬೆಳೆಯಲ್ಲೇ ಉಂಡೆ ಮಾಡ್ತೇವೆ, ಆದರೆ ಈಗ ನಾ ಶೇಂಗಾ ಪುಡಿ ಡ್ರೈ ಫ್ರೂಟ್ಸ ಉಪಯೋಗ ಮಾಡ್ತೇನೆ ರೀ. ನೋಡಿರಿ, ಸಣ್ಣ ಮಕ್ಕಳಿಗೆ ಅಂದರೆ 1 ವರ್ಷದ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಶೇಂಗಾ ಬೆಳೆ ಆಗ್ಯಾಕೆ ಬರೋಂಗಿಲ್ಲ, ಆವಾಗ ನೀವು ಇದನ್ನು ಮಾಡಿಕೊಡ್ಬೋದು. ಮತ್ತು ಇದಕ್ಕೆ ಬೆಲ್ಲದನ್ನ ತೊಗೋಬೇಕಂತೇನಿಲ್ಲ, ಕಡಿಮೆ ಟೈಮ್ದಾಗ ಮಸ್ತ್ ಪೋಷಕಾಂಶ ಇರೋ ಉಂಡೆ ತಯಾರಾಗ್ತಾವೆ. ಈಗ ಇದನ್ನು ಹೆಂಗೆ ಮಾಡೋದು ತೋರಿಸ್ತೇನೆ ನೋಡಿರಿ. ಇವನ್ನೆಲ್ಲ ಮಾಡೋಕ್ಕೆ ಸಾಮಾನು ರೆಡಿ ಮಾಡಿ ಇಟ್ಕೊಂಡೇನಿ. ನಾ ಇಲ್ಲಿ 250 ಗ್ರಾಮ್ ಅಷ್ಟು ಶೇಂಗಾ ತೊಗೊಂಡೇನಿ. ಅವನು ಸಣ್ಣ ಉರಿ ಇಟ್ಕೊಂಡು ಹುರ್ಕೋತೇನೆ ರೀ. ಜೋರು ಇಟ್ರಿ ಅಂದ್ರೆ ಶೇಂಗಾ ಮ್ಯಾಲಷ್ಟು ಹುರ್ದಂಗೆ ಕಾಣ್ತಾವೆ, ಆದ್ರೆ ಒಳಗೆ ಹಸಿನೇ ಇರ್ತಾವೆ. ಹಂಗೆ ಉಂಡೆ ಕಟ್ಟಿದ್ದು ಅಂದ್ರೆ ಜಲ್ದಿ ಕೆಡ್ತಾವೆ ರೀ. ಸ್ವಲ್ಪ ಪೇಷನ್ಸ್ಲಿ ಹುರ್ಕೋಬೇಕು. ಚೆಂದಾಗ ಹುರಿದು ಅಂದ್ರೆ ಶೇಂಗಾ ಬ್ಯಾಳೆನೂ ಜಲ್ದಿ ಆಗ್ತಾವೆ. ಮತ್ತು ಶೇಂಗಾ ಚೆಂದಾಗ ಹುರಿದಿದ್ದು ಅಂತಂದ್ರೆ ಚಟ್ ಚಟ್ ಅಂತ ಸೌಂಡ್ ಬರ್ತೈತೆ ನೋಡ್ರಿ ಹುರಿದಾವು. ಇವನು ಸೈಡ್ ತೊಗೊಂಡು ಬ್ಯಾಳೆ ಮಾಡ್ಕೋತೇನೆ. ಮತ್ತು ನಾ ಇಲ್ಲೇ ಕಟ್ ಮಾಡಿ 5 ಕಾರಿಗೆ ತೊಗೊಂಡೇನಿ. ಒಂದು 20 ಪಿಸ್ತಾ ತೊಗೊಂಡೇನಿ. ಗೋಡಂಬಿ 10 ತೊಗೊಂಡೇನಿ. ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ 3 ಒಂದೊಂದು ಟೇಬಲ್ ಸ್ಪೂನ್ ತೊಗೊಂಡೇನಿ. 8 ಅಕ್ರೂಟ್ ತೊಗೊಂಡೇನಿ. ಈಗ ಇವನ್ನೆಲ್ಲನೂ ಹುರ್ಕೋತೇನೆ ನೋಡ್ರಿ. ಡ್ರೈ ಫ್ರೂಟ್ಸ್ ಅದು ಒಮ್ಮೊಮ್ಮೆ ಹುಡುಗರು ತಿನ್ನಕ್ಕೆ ಒಲ್ಲೆ ಅಂತಿರ್ತಾರೆ. ಆವಾಗ ನೀವು ರೀತಿ ಹುರಿದು ಪುಡಿ ಮಾಡಿ ಉಂಡೆ ಒಳಗೆ ಹಾಕಿರಿ ಅಂದರೆ ಅವ್ರಿಗೆ ಗೊತ್ತೂ ಆಗಂಗಿಲ್ಲ. ಇವನ್ನ ಹೊತ್ತದಂಗೆ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು. ನೋಡ್ರಿ, ಇಲ್ಲೇ ಇವು ಹುರಿದಾವು. ಇವನು ಸೈಡಿಗೆ ತೊಗೋತೇನೆ. ಶೇಂಗಾ ಬ್ಯಾಳೆ ಮಾಡಿ ಇಟ್ಕೊಂಡಿನಿ, ಅವನು ಅರ್ಧ ಹಾಕೋತೀನಿ. ಎಲ್ಲನೂ ಅರ್ಧ ಅರ್ಧ ಹಾಕ್ಕೊಂಡು ಪುಡಿ ಮಾಡ್ಕೋತೀನಿ. ಎಲ್ಲ ಒಮ್ಮೆ ಹಾಕ್ಕೊಂಡು ಅಂದ್ರೆ ಸಣ್ಣಗೆ ಚೆಂದಾಗ ಪುಡಿ ಆಗಂಗಿಲ್ಲ. ಅದಕ್ಕೆ ಜಾಸ್ತಿ ನಾ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತೀನಿ. ಉಂಡೆ ಕಟ್ಟಕ್ಕೆ ಮೆತ್ತಗಾಗಲಿ ಅಂತ 2 ಸ್ವಲ್ಪ ತೊಗೊಂಡೇನಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತೀನಿ. ಇದನ್ನು ತರಿಯಾಗಿ ಸಣ್ಣ ಮಾಡ್ಕೋತೀನಿ. ಆಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋತೀನಿ. ಇದನ್ನು ಸಣ್ಣ ಮಾಡ್ಕೊಂಡು ಒಂದು ಬುಟ್ಟಿ ಒಳಗೆ ತಕ್ಕೋತೀನಿ. ಮತ್ತು ಉಳಿದಿದ್ದು ಎಲ್ಲನೂ ಅರ್ಧ ಅರ್ಧ ಹಾಕ್ಕೊಂಡು ಸಣ್ಣ ಮಾಡ್ಕೊಂಡು ಅದ ಬುಟ್ಟಿಗೆ ಹಾಕೋತೀನಿ. ಈಗ ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಗಂಟದು ಇದ್ವು ಅಂದ್ರೆ ಒಡ್ಕೋತ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಹಿಂಗೆ ಸ್ವಲ್ಪ ಪುಡಿ ತೊಗೊಂಡು 2 ಅಂಗೈಲಿ ತಿಕ್ಕಬೇಕು, ಅಂದ್ರೆ ಎಲ್ಲ ಕೂಡಿ ಮೆತ್ತಗೆ ಆಗ್ತೈತಿ ಮತ್ತು ಉಂಡೆ ಕಟ್ಟಕ್ಕೆ ಹದ ಬರ್ತೈತಿ. ಹಿಂಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ ಮಾಡ್ಕೊರಿ. ನೋಡ್ರಿ, ಆಣಿಲ್ದ ಕಡಿಮೆ ಟೈಮ್ದಾಗ ಮಸ್ತ್ ಉಂಡೆ ರೆಡಿ ಆಗ್ತಾವೆ. ನೀವು ಇವನ್ನ ಆರಾಮ್ 15ರಿಂದ 20 ದಿವಸ ಇಟ್ಟು ತಿನ್ಬೋದು. ನೋಡ್ರಿ, ಉಂಡೆ ರೆಡಿ ಆದವು. ನಾ ಇಲ್ಲಿ 250 ಗ್ರಾಮ್ ಅಷ್ಟು ಶೇಂಗಾ ತೊಗೊಂಡಿನಿ. ಈ ಸೈಜಿನ ಒಂದು 15 ಉಂಡೆ ಆಗ್ಯಾವ ನೋಡ್ರಿ. ನೀವು ಮನ್ಯಾಗ ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.